ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿ ಸುದ್ದಿ. ಬುದ್ಧಿಮಾಂದ್ಯ ವಿಕಲಚೇತನ ಮಕ್ಕಳಿಗೆ ರಾಕ್ಷಸನಂತೆ ಪಡೆದಿರುವುದನ್ನು ಖಂಡಿಸಿ ಪ್ರತಿಭಟನೆ. ಬಸವನ ಬಾಗೇವಾಡಿ ತಹಸೀಲ್ದಾರ್ ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ವಿಕಲಚೇತನರ ಸಬಲೀಕರಣ ಹಾಗೂ ಹಿರಿಯ ನಾಗರಿಕರ ಇಲಾಖೆ ಸಚಿವರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಕಳುಹಿಸಲಾಗಿದೆ. ಬಸವನ ಬಾಗೇವಾಡಿ ತಾಲೂಕು ಘಟಕ ಕರ್ನಾಟಕ ರಾಜ್ಯ ಅಂಗವಿಕಲ ರಾಜ್ಯ ಒಕ್ಕೂಟದ ವತಿಯಿಂದ ಖಂಡಿಸುತ್ತೆ. ಬಾಗಲಕೋಟೆ ನಗರದ ನವನಗರದ ಸೆಕ್ಟರ್ ನಂಬರ್ 54ರಲ್ಲಿ ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ರಾಕ್ಷಸನಂತೆ ಬೆಲ್ಟ್ ಹಾಗೂ ಪ್ಲಾಸ್ಟಿಕ್ ಪೈಪ್ಗಳಿಂದ ಹಿಗ್ಗಾಮುಗ್ಗಾ ಹೊಡೆದಿದ್ದು ಆ ಸಂಸ್ಥೆ ವಿರುದ್ಧ ಹಾಗೂ ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ನಂತರ ಆ ಸಂಸ್ಥೆಯನ್ನು ರದ್ದುಗೊಳಿಸಬೇಕು. ಆ ಘಟನೆಯಂತೆ ಯಾವುದೇ ಜಿಲ್ಲೆಯಲ್ಲಿ ಆಗದಂತೆ ಸಂಬಂಧಪಟ್ಟ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ರಾಜ್ಯದಲ್ಲಿ ಎಷ್ಟು ಸಂಸ್ಥೆ ವಿಕಲಚೇತನರ ವಿಶೇಷ ಶಾಲೆಗಳು ಇವೆ ಅಂತ ಶಾಲೆಗಳಿಗೆ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ವಿಕಲಚೇತನರ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಭೇಟಿ ಕೊಡಬೇಕು. ಶಾಲೆಯ ವಿಕಲಚೇತನ ಮಕ್ಕಳ ಯೋಗಕ್ಷೇಮವನ್ನು ವಿಚಾರಣೆ ಬೇಗನೆ ಮಾಡಬೇಕು. ವಿಕಲಚೇತನರ ಮಕ್ಕಳ ವಿಶೇಷ ಸಂಸ್ಥೆಯನ್ನ ಮಾಡಿ ಸರ್ಕಾರದ ಹಣವನ್ನ ನುಂಗಿ ನೀರು ಕುಡಿಯುವಂತಹ ಸಂಸ್ಥೆಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟ ಬಸವನ ಬಾಗೇವಾಡಿ ತಾಲೂಕು ಘಟಕ ಪ್ರತಿಭಟನೆ ಮಾಡಲಾಗಿದೆ. ತಾಲೂಕು ಸಂಚಾಲಕರು ಆದ ಮಲ್ಲಿಕಾರ್ಜುನ್ ಬಿರಾದರ್, ಒಕ್ಕೂಟದ ಮುಖಂಡರುಗಳಾದ ನಾಗೇಶ್ ಕರಬಂಟನಾಳ, ಬಸವರಾಜ್ ಶಂಕರಪ್ಪಗೌಡ, ನಾಗೇಶ್ ಗಬ್ಬೂರ್, ಪ್ರಕಾಶ್ ಸಂಕತ್, ತಾಲೂಕಿನ ಎಲ್ಲ ವಿಕಲಚೇತನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವರದಿ ಉಮೇಶ್ ಎಂ ಚೆನ್ನಿ. ಸನ್ಮಾನ್ಯ ನಮ್ಮ ಬಸವನ ಬಾಗೇವಾಡಿ ತಹಸೀಲ್ದಾರ್ ಮುಖಾಂತರ ಇವತ್ತ ಏನಪ್ಪ ಅಂತಂದರೆ ನಮ್ಮ ಪಕ್ಕದ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ನವನಗರದ ಸೆಕ್ಟರ್ ನಂಬರ್ 54 ದಿವ್ಯ ಜ್ಯೋತಿ ಅಂಧ ಮಕ್ಕಳ ಶಾಲೆಯಲ್ಲಿ ಬುದ್ಧಿಮಾಂದ್ಯ ವಿಕಲಚೇತನ ಶಾಲೆಯಲ್ಲಿ ನಮ್ಮ ಬುದ್ಧಿಮಾಂದ್ಯ ಮಕ್ಕಳಿಗೆ ರಾಕ್ಷಸನ ಅವತಾರ ತಾಳೆ ರಾಕ್ಷಸಂತಾರೆ ಕಾರ್ಪುಡಿ ಹೊಡೆದು ಮತ್ತು ಅವರಿಗೆ ಪ್ಲಾಸ್ಟಿಕ್ ಪೈಪ್ ತೆಗೆದುಕೊಂಡು ಮತ್ತು ಅವರಿಗೆ ಬೆಲ್ಟ್ ತೆಗೆದುಕೊಂಡು ಹೊಡೆದಿದ್ದಾರೆ. ಅದು ಇವತ್ತು ನಮ್ಮ ರಾಜ್ಯವೇ ಏನಪ್ಪ ಅಂತಂದ್ರೆ ಬೆಚ್ಚಿ ಬೀಳುವಂಥ ಸಂಗತಿ. ಇವತ್ತು ಆ ಸಂಗತಿ ನೋಡಿ ನಮಗೆ ಇದಕ್ಕೆ ನೇರವಾಗಿ ಹೊಣೆಗಾರಿಕೆ ಯಾರು ಮಾಡಬೇಕಾಗೈತಿಪ್ಪ ಅಂತಂದರೆ ಅಧಿಕಾರಿಗಳು ಹೊಣೆಗಾರಿಕೆ ಮಾಡೋಂಗಿಲ್ಲ. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ನಮ್ಮ ಇಲಾಖೆಯ ಸಚಿವರವರು ಆದಷ್ಟು ಬೇಗನೆ ಇವತ್ತೇನು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಬುದ್ಧಿಮಾಂದ್ಯ ವಿಕಲಚೇತನ ನಮ್ಮ ಮಕ್ಕಳನ್ನು ಹೊಡೆದಾರಲ್ಲ ಅವರಿಗೆ ಕಾನೂನು ಶಿಕ್ಷೆ ಆಗಬೇಕು. ಅಂಥ ಶಿಕ್ಷೆ ಕಠಿಣ ಶಿಕ್ಷೆ ಆಗಬೇಕು. ಅವರು ಇವತ್ತು ಸಾಯಿತನ ಕೂಡ ಜೈಲು ವಾಸ ಆಗಬೇಕು. ಅವರು ಇವತ್ತು ನಮ್ಮ ರಾಜ್ಯವನ್ನು ಬಿಟ್ಟು ಹೊರಗಡೆ ಹಾಕಿದ್ರು ಪರವಾಗಿಲ್ಲ ಮೇಡಮ್. ಅದಕ್ಕೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಆದಷ್ಟು ಬೇಗನೆ ತೆಗೆದುಕೊಳ್ಬೇಕಂತೇಳಿ ಮಾನ್ಯ ನಮ್ಮ ಬಸವನ ಬಾಗೇವಾಡಿ ತಹಸೀಲ್ದಾರ್ ಮುಖಾಂತರ ಬಸವನ ಬಾಗೇವಾಡಿ ತಾಲೂಕು ವಿಕಲಚೇತನರ ರಾಜ್ಯ ಒಕ್ಕೂಟದ ವತಿಯಿಂದ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಶೀಘ್ರವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಮತ್ತು ಇವತ್ತೇನು ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ ತಹಸೀಲ್ದಾರ್ ಸಾಹೇಬರಿಗೆ, ಈ ಮನವಿಯನ್ನು ತಾವು ತಕ್ಷಣ ಸ್ವೀಕರಿಸಿ ಈ ಮನವಿಗೆ ತಕ್ಷಣ ಬಾಗಲಕೋಟೆ ಜಿಲ್ಲೆಗೆ ಬಂದು ಆ ಶಾಲೆಯ ಪರಿಸ್ಥಿತಿ ತಾವು ನೋಡಬೇಕು. ಇವತ್ತು ತಕ್ಷಣವೇ ಬರಬೇಕು. ನೀವು ನಿಮಗೆ ಒಂದು ವಾರ ಕಾಲಾವಕಾಶ ಕೊಡ್ತೀವಿ ಮೇಡಮ್. ನಿಮಗೆ ಒಂದು ವಾರದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಬಂದು ಅಲ್ಲಿ ಸ್ಥಿತಿಗತಿಗಳನ್ನು ನೋಡಬೇಕು. ನೋಡದ ಪಕ್ಕದಲ್ಲಿ ನೇರವಾಗಿ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಮತ್ತು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನಿಂದ 100ಕ್ಕಿಂತ ಹೆಚ್ಚು ವಿಕಲಚೇತನ ಇಂಧನ ಚಾಲಿತ ವಾಹನ ತೆಗೆದುಕೊಂಡು ಹೋಗಿ ಆ ಸಂಸ್ಥೆ ಮುಂದೆ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನೋಂಥ ಮಾತನ್ನು ಈ ಒಂದು ಹೋರಾಟದ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮೇಡಮ್ ಜಿ. ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, ಟಿವಿಎಸ್, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.